ಶ್ರೀ ಗುರುಭ್ಯೋ ನಮಃ. ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೇ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಯಕ್ಷಪ್ರಶ್ನೆಯ ಮುಂದಿನ ಪ್ರಶ್ನೆ, ಯಾವುದು ಮಾನುಷ ಭಾವ ಎಂದು. ಅದಕ್ಕೆ ಧರ್ಮರಾಜನ ಉತ್ತರ ಮರಣ ಎಂಬುದು. ಅಂದರೆ ಮನುಷ್ಯನ ಸಹಜ ಸಿದ್ಧವಾಗಿರುವಂತಹ ಸ್ವಭಾವ ಅದು ಮರಣವಾಗುವಂತಹದ್ದು ಅನ್ನುವಂಥದ್ದು ಇಲ್ಲಿಯ ಅಭಿಪ್ರಾಯ. ಹುಟ್ಟಿದವನು ಸಾಯಲೇಬೇಕು, ಮತ್ತೆ ಮೃತನಾದವನು ಹುಟ್ಟಬೇಕು ಎಂಬುದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಎಂಬುದಾಗಿ. ಅಂದರೆ ಜನನ ಮತ್ತು ಮರಣ ಇವು ಪ್ರತಿಯೊಂದು ಜೀವಿಯ ಲಕ್ಷಣ. ಹೀಗಿರುವಾಗ ಯಾವುದೂ ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ಈ ಶರೀರ ಅನ್ನುವಂಥದ್ದು ಬಿದ್ದು ಹೋಗುವಂತಹದ್ದು. ಶೀರ್ಯತೆ ಇತಿ ಶರೀರಂ, ಜೀರ್ಣವಾಗುವಂತಹ ಒಂದು ಸ್ವಭಾವವುಳ್ಳದಾದ್ದರಿಂದ ಇದಕ್ಕೆ ಶರೀರ ಎಂಬುದಾಗಿ ಕರೆದಿರುವಂತಹದ್ದು. ಈ ಶರೀರ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಇರುವಂತಹದ್ದಲ್ಲ, ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಎಲ್ಲರಿಗೂ ಇರುವಂತಹದ್ದು. ಹಾಗಾಗಿ ಯಾರಿಗೆ ಶರೀರ ಇದೆಯೋ ಅವುಗಳಿಗೆಲ್ಲರಿಗೂ ಜೀರ್ಣವಾಗುವಿಕೆ ಅನ್ನುವಂಥದ್ದು ಅಷ್ಟೇ ಸಹಜ ಸ್ವಭಾವವೇ. ಅಂದರೆ ಈ ಶರೀರ ಪಡ್ಕೊಂಡು ಬಂದಮೇಲೆ ಅದಕ್ಕೊಂದು ಅಂತ್ಯ ಅಂತಿರುತ್ತಲ್ಲ, ಆ ಅಂತ್ಯವನ್ನೇ ನಾವು ಮರಣ ಅಂತ ಹೇಳ್ಬೋದು. ಅಂತಾದರೆ ಈ ಮರಣ ಅನ್ನುವಂಥದ್ದು ಕೇವಲ ಮನುಷ್ಯನಿಗೆ ಮಾತ್ರ ಅದು ಸ್ವಭಾವ ಆಗೋದಕ್ಕೆ ಸಾಧ್ಯ ಎಂಬಂಥ ಪ್ರಶ್ನೆ ಮತ್ತೆ ಉಳ್ಕೊಂಡಿರುತ್ತೆ. ಕೆಲವರು ಹೇಳ್ತಾರೆ ಜನನ ಅನ್ನುವಂಥದ್ದು ಆಕಸ್ಮಿಕ, ಮರಣ ಅನ್ನುವಂಥದ್ದು ನಿಶ್ಚಿತ ಎಂಬುದಾಗಿ. ಇನ್ನು ಮರಣಂ ಪ್ರಕೃತಿಶರೀರಿಣಾಂ ವಿಕೃತಿ ಜೀವನ ಮುಚ್ಯತೆ ಎಂಬುದಾಗಿ ಕಾಳಿದಾಸ ಮರಣ ಅನ್ನುವಂಥದ್ದು ಈ ಪ್ರಕೃತಿಗೆ ಅತ್ಯಂತ ಸಹಜವಾದದ್ದು, ಅಂತಂದರೆ ಜಂತುಗಳಿಗೆ ಸಹಜವಾದದ್ದು. ಜೀವನ ಅನ್ನುವಂಥದ್ದೇ ವಿಕೃತಿ ಎಂಬುದಾಗಿ ಕೂಡ ಕಾಳಿದಾಸ ಹೇಳ್ತಾನೆ. ಅಂದರೆ ಈ ಯಕ್ಷಪ್ರಶ್ನೆಯ ಒಟ್ಟಾರೆ ತಾತ್ಪರ್ಯ ಎಷ್ಟು? ಮರಣವನ್ನು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿಸಿದ್ದು ಏಕೆ ಎಂಬುವಂಥದ್ದು. ಹಾಗಾಗಿ ಈ ಪ್ರಶ್ನೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು. ಅಂದರೆ ಉತ್ತರ ಎಷ್ಟು? ಮಾನವನಿಗೆ ಮಾತ್ರ ಮರಣದ ಮೇಲೆ ಒಂದು ಪ್ರಭುತ್ವ ಇದೆ, ಅಧಿಕಾರ ಇದೆ ಅಂತ ಅರ್ಥ. ಉಳಿದ ಜೀವಿಗಳಿಗೆ ಈ ಮರಣವನ್ನು ನಿಯಂತ್ರಿಸಿಕೊಳ್ಳುವಂತಹ ಸಾಮರ್ಥ್ಯವಿಲ್ಲ. ಈ ಮಾನವನಿಗೆ ಮಾತ್ರ ಅಂತಹ ಒಂದು ಸಾಮರ್ಥ್ಯ ಇರುವಂತಹದ್ದು. ಜನನವು ಮರಣದಿಂದಲೇ ನಿರ್ಧಾರವಾಗುತ್ತದೆ. ಮರಣವು ಅವನ ಜೀವಿತದ ಆಧಾರದ ಮೇಲೆಯೇ ನಿರ್ಧಾರಿತವಾಗಿರುತ್ತದೆ. ಆದ್ದರಿಂದ ಜನನ ಮತ್ತು ಮರಣವನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತಂದರೆ ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಸನಾತನ ಭಾರತೀಯ ಸಂಸ್ಕೃತಿಯು ಪುನರ್ಜನ್ಮವನ್ನು ಒಪ್ಪಿಕೊಂಡು ಬೆಳೆದಿರುವಂತಹದ್ದು. ಈ ಸಿದ್ಧಾಂತದ ಅಡಿಪಾಯದಲ್ಲೇ ಈ ಸಂಸ್ಕೃತಿಯು ಇಷ್ಟು ಭದ್ರವಾಗಿ ಬೆಳೆದಿರುವಂತಹದ್ದು. ಈ ಜನನ ಮರಣ ಅನ್ನುವಂಥದ್ದು ಇದು ಅನೇಕ ಅನ್ನುವಂತಹ ಸಿದ್ಧಾಂತ ಇರೋದ್ರಿಂದಲೇ ಈ ಭಾರತೀಯ ಸಂಸ್ಕೃತಿಯ ಆಚರಣೆಗಳು ಎಲ್ಲದಕ್ಕೂ ಒಂದು ಅರ್ಥ ಇರುವಂತಹದ್ದು. ಹಾಗಿಲ್ಲ ಅಂತಂದರೆ ಇದು ಯಾವುದಕ್ಕೂ ಅರ್ಥವೇ ಇಲ್ಲ. ಆದ್ದರಿಂದ ಯಾವ ರೀತಿ ಮರಣ ಸಂಭವಿಸುತ್ತದೆ ಎನ್ನುವುದರ ಮೇಲೆ ಅವನ ಮುಂದಿನ ಜನ್ಮ ನಿರ್ಧಾರವಾಗುತ್ತೆ. ಹಾಗಾಗಿ ಅಷ್ಟೇ ಅಲ್ಲ, ಅವನ ಪೂರ್ವ ಜನ್ಮದ ಪುಣ್ಯದ ಆಧಾರದ ಮೇಲೆ ಈ ಜನ್ಮವನ್ನು ಪಡೆಯುತ್ತಾನೆ ಎಂಬುದಾಗಿ ಹೇಳ್ಬೋದು. ಬಹುಪುಣ್ಯದ ಫಲವಾಗಿ ಈ ಮಾನವ ಜನ್ಮವನ್ನು ಕೂಡ ಪಡೆದಿದ್ದು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಅದಕ್ಕಾಗಿ ಮಾನವ ಜೀವನಕ್ಕೆ ಅಷ್ಟೊಂದು ಬೆಲೆ ಇದೆ. ಮನುಷ್ಯನಿಗೆ ಮಾತ್ರ ಇದೇ ಜನ್ಮವನ್ನು ಕೊನೆಯಾಗಿಸಿಕೊಳ್ಳಲು ಸಾಧ್ಯ. ಅಂದರೆ ಪುನರ್ಜನ್ಮವಿಲ್ಲದ ರೀತಿಯಲ್ಲಿ ಬದುಕಿ ಇದೇ ಜನ್ಮವನ್ನು ಕೊನೆಯಾಗಿಸಿಕೊಂಡು ಮುಕ್ತಿಯನ್ನು ಪಡೆಯುವಂತಹ ಒಂದು ಸಾಧ್ಯತೆ ಇರುವಂಥದ್ದು ಈ ಮಾನವನಿಗೆ ಮಾತ್ರ. ಹಾಗಾಗಿ ಈ ಮರಣದಲ್ಲಿ ಅಂತಹ ಒಂದು ಪ್ರಭುತ್ವ ಅನ್ನುವಂಥದ್ದು ಇದೆ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಶರೀರ ಅಂತಂದರೆ ಶರೀರ ಇದ್ದವರಿಗೆಲ್ಲ ಮರಣ ಬರುವಂಥದ್ದು ಸಹಜವಾದರೂ ಕೂಡ ಮನುಷ್ಯನಿಗೆ ಈ ಮರಣ ಅನ್ನುವಂಥದ್ದು
ಈ ರೀತಿಯಾಗಿ ಅಷ್ಟು ಮಹತ್ವಪೂರ್ಣವಾಗಿರುವಂಥದ್ದು. ಉಳಿದೆಲ್ಲ ಪ್ರಾಣಿಗಳು ಹುಟ್ಟಿದ ಮೇಲೆ ಸಾಯುವುದು ಅನ್ನುವುದು ನಿಶ್ಚಿತವಾದರೂ ಕೂಡ ಹೇಗೆ ಸಾಯಬೇಕು ಅಂದರೆ ಮತ್ತೆ ಜನ್ಮವಿಲ್ಲದ ರೀತಿಯಲ್ಲಿ ಸಾಯುವಂತಹ ಮರಣವಾಗುವಂತಹ ಒಂದು ಸಾಮರ್ಥ್ಯ ಇರುವುದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಈ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಹಾಗೆ ಮರಣವನ್ನು ಪಡೆಯೋದಕ್ಕೆ ಇರುವಂತಹ ಜನ್ಮ ಇದು, ಹಾಗೆ ಸಾರ್ಥಕಪಡಿಸ್ಕೋಬೇಕು. ಅದರಿಂದಲೇ ಈ ಮಾನವ ಜನ್ಮವನ್ನು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಎಲ್ಲರೂ ಕೂಡ ಕೊಂಡಾಡಿರುವಂಥದ್ದು ಕಂಡುಬರುತ್ತದೆ. ಆದ್ದರಿಂದ ಮನುಷ್ಯನಿಗೆ ಮರಣವೇ ಸ್ವಭಾವ ಎಂಬಂಥ ಉತ್ತರ ಅತ್ಯಂತ ಸೊಗಸಾಗಿರುವಂಥದ್ದು. ನಮಸ್ಕಾರ.